ಬ್ಯಾಕ್ ಟು ಮೈ ಚಾನಲ್. ಸೊ ನೀವು ನೋಡ್ತಿರೋ ಹಾಗೇನೆ ನಾನು ಬಿಟ್ಕಾಯಿನಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದ್ದೆ. ದಟ್ ವಾಸ್ ಆನ್ ಅರೌಂಡ್ 9th ಆಫ್ ಫೆಬ್ಬಲ್ಲಿ ಒಂದು ಟ್ರೇಡ್ ಪ್ಲೇಸ್ ಮಾಡಿದೆ. 1 hour ಟೈಮ್ ಫ್ರೇಮಲ್ಲಿ ತೋರಿಸ್ತೀನಿ. ಸೊ ಗೈಸ್, ಆ್ಯಕ್ಚುಲಿ ಸಮ್ವೇರ್ ಅರೌಂಡ್ ಈ ಪಾಯಿಂಟಲ್ಲಿ ನಾನು ಟ್ರೇಡ್ ಪ್ಲೇಸ್ ಮಾಡಿದ್ದು. ಸೊ ಆ್ಯಸ್ ಯು ಗೈಸ್ ಕ್ಯಾನ್ ಸಿ ಹಿಯರ್, ಕರೆಂಟ್ ಪ್ರಾಫಿಟ್ ಬಂದು $4,800 or 5,000 ಸಮಥಿಂಗ್ ಡಾಲರ್ಸ್ ನಮ್ಮದು ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ನಾನು ಈ ಟ್ರೇಡ್ನ ಪ್ಲೇಸ್ ಮಾಡಿರೋ ಲಾಜಿಕ್ ಏನಪ್ಪ ಅಂದರೆ, ಪ್ರೈಸು ಇಲ್ಲಿ ನೋಡಿ, ಪ್ರೈಸು ರೆಸಿಸ್ಟೆನ್ಸ್ ಝೋನ್ ಹತ್ರ ಇತ್ತು. ಅರ್ಥ ಆಯ್ತಾ? ಇಲ್ಲಿ ನಾವು ಕ್ಲಿಯರ್ ಆಗಿ ನೋಡೋದಾದರೆ ಇದು ನೋಡಿ, ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್ ರೆಸಿಸ್ಟೆನ್ಸ್. ಇದು ಫಸ್ಟ್ ಅಟೆಂಪ್ಟ್, ಇದು ಸೆಕೆಂಡ್ ಅಟೆಂಪ್ಟಲ್ಲಿ ಏನಾಯಿತು ಅಂದರೆ, ಇದು ಆ್ಯಕ್ಚುಲಿ ಇದು ಥರ್ಡ್ ಅಟೆಂಪ್ಟ್ ಅಂತ ಹೇಳ್ಬೋದು. ಓಕೆನಾ? ಥರ್ಡ್ ಅಟೆಂಪ್ಟ್ ಏನಕ್ಕಪ್ಪ ಅಂದರೆ, ಇಲ್ಲಿ ನೋಡಿ, ಇಲ್ಲಿ ಒಂದು ರೆಸಿಸ್ಟೆನ್ಸ್ ಇದೆ. ಅಗೇನ್ ಸೇಮ್ ಅದೇ ಪ್ಲೇಸ್ ಹತ್ರ ಇದು ಇಲ್ಲೇ ರೆಸಿಸ್ಟೆನ್ಸ್ ಆಗಿ ಬಿಹೇವ್ ಮಾಡ್ದಿತ್ತು. ಬಟ್ ಈ ಅಟೆಂಪ್ಟಲ್ಲಿ ಏನಪ್ಪ ಆಯಿತು ಅಂದರೆ, ನೋಡಿ, ಈ ಅಟೆಂಪ್ಟಲ್ಲಿ ಈ ಕ್ಯಾಂಡಲ್ದು ವಿಕ್ ಕಾಣ್ತಿದ್ಯಾ? ನೋಡಿ, ಈ ಕ್ಯಾಂಡಲ್ದು ವಿಕ್ ಇಲ್ಲಿ ಕ್ಲಿಯರ್ ಆಗಿ ಒಂಥರ ಬ್ರೇಕ್ಔಟ್ ಥರ, ಲೋವರ್ ಟೈಮ್ ಫ್ರೇಮಲ್ಲಿ ನೋಡಿದ್ರೆ ಬ್ರೇಕ್ಔಟ್ ಥರ ಕಾಣಿಸುತ್ತೆ. ಸೊ ಇಲ್ಲೇನಾಗಿತ್ತು, ಬಯರ್ಸ್ ಎಂಟರ್ ಆದರು. ಓಕೆನಾ? ಬಯರ್ಸ್ ಅದು ಸ್ಟಾಪ್ ಲಾಸ್ ತಿಂತು. ನಾವು ಲೆಟ್ ಅಸ್ ಮೂವ್ ಆನ್ ಟು 15 minute ಟೈಮ್ ಫ್ರೇಮ್. ಸೊ ಗೈಸ್, ಇಲ್ಲಿ ನೀವು ನೋಡ್ಬೋದು 15 minute ಟೈಮ್ ಫ್ರೇಮಲ್ಲಿ ನೋಡಿ, ಕ್ಲಿಯರ್ ಕಟ್ ಇಲ್ಲಿ ಬಯರ್ಸ್ ಎಂಟರ್ ಆಗಿ ಕ್ಲೋಸಿಂಗ್ ಕೂಡ ಈ ಕ್ಯಾಂಡಲ್ದು ಕ್ಲೋಸಿಂಗ್ ಏನಾಗಿದೆ, ಇದೇ ಝೋನ್ ಒಳಗೆ ಬಂದಿದೆ. ಸೊ ನಾನೇನಾಯಿತು, ಇಲ್ಲಿ ಆ್ಯಕ್ಚುಲಿ ನಾನು ಇಲ್ಲಿ ಎಂಟರ್ ಆಗಬೇಕಾಯಿತು. ಬಟ್ ಇನ್ನೊಂದು ಚಾನ್ಸ್ ವೇಟ್ ಮಾಡೋಣ. ಏನಕ್ಕಂದರೆ ಪ್ರೈಸ್ ಆಲ್ಮೋಸ್ಟು ಈ ಲೆವೆಲ್ಸಲ್ಲಿ ಬಂದಾಗ ನಾನಿಲ್ಲಿ ಆ್ಯಕ್ಚುಲಿ ಬೈಯಿಂಗ್ ಪ್ಲ್ಯಾನ್ ಇದ್ದಿದ್ದು, ಈ ಲೆವೆಲ್ಸ್ ಹತ್ರ ಬ್ರೇಕ್ಔಟ್ ಕೊಡ್ಬೋದು ಇವಾಗ ಅಂತ. ಬಟ್ ಮಾರ್ಕೆಟ್ದು ಸೆಂಟಿಮೆಂಟ್ಸ್ ನೆಗೆಟಿವ್ ಇರೋದ್ರಿಂದ, ಸೊ ಈ ಲೆವೆಲ್ಸ್ ಹತ್ರ ಬಂದ ತಕ್ಷಣ ಬೇಕಿದ್ರೆ ಝೂಮ್ ಮಾಡಿ ತೋರಿಸ್ತೀನಿ ಒಂದ್ಸರಿ. ಇಲ್ಲಿ ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಓಕೆನಾ? ಇಲ್ಲಿ ನೋಡಿ, ಒಂದು ಇನ್ಸೈಡ್ ಕ್ಯಾಂಡಲ್ ಫಾರ್ಮೇಷನ್ ಆಗಿದೆ. ಸೊ ಪ್ರೈಸು ಇದ್ರದ್ದು ಲೋ ಬ್ರೇಕ್ ಮಾಡ್ತು. ಲೆಕ್ಕ ನಂದು ಇಲ್ಲಿ ಎಂಟ್ರಿ ಇರಬೇಕಾಯಿತು, ಸ್ವಲ್ಪ ಮೇಲಾಯಿತು, ಇಲ್ಲಾಯಿತು. ಸೊ ಈ ಲೆವೆಲ್ಸಲ್ಲಿ ನಾನು ಎಂಟ್ರಾದೆ. ಟ್ರೇಡ್ನ ಆಲ್ಮೋಸ್ಟು 9th ನಾನು ಟ್ರೇಡ್ ತೊಗೊಂಡಿದ್ದು. 1, 2, 3 ದಿನ ಕಂಟಿನ್ಯೂಸ್ ಹೋಲ್ಡ್ ಮಾಡಿದ್ದೀನಿ. ಏನಕ್ಕಂದರೆ ಸಿನಾರಿಯೋಸ್ ನೆಗೆಟಿವ್ ಆಗಿದೆ. ಸೊ ಅಲ್ಲಿಂದ ಹೋಲ್ಡ್ ಮಾಡಿದ್ದೀನಿ. ಸೊ ಅರೌಂಡ್ $5,000 ಪ್ರಾಫಿಟ್ ತೋರಿಸ್ತಾ ಇದೆ. ಸೊ ನಂದು ಟಾರ್ಗೆಟ್ ಬಂದು ಇದು ಈ ಝೋನ್ ಹತ್ರ ಇದೆ. ದಟ್ ವಿಲ್ ಬಿ ಸಮ್ವೇರ್ ಅರೌಂಡ್ 65,000. ಎಲ್ಲಿ ಬರುತ್ತೆ? 65,858 ಹತ್ರ ಬರುತ್ತೆ. ಸೊ ಆಲ್ಮೋಸ್ಟು ನಂದು ಟಾರ್ಗೆಟ್ ನಿಯರ್ ಬೈ ಹತ್ರ ಇದೆ. ಸೊ ಗೈಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಇದೇ ಥರ ಸ್ಟಾಕ್ಸ್ ಅಥವಾ ಬಿಟ್ಕಾಯಿನ್ ಅಥವಾ ಗೋಲ್ಡಲ್ಲಿ ನೀವೇನಾದ್ರು ಟ್ರೇಡ್ ಮಾಡಬೇಕು ಅಂತ ನೋಡ್ತಿರೋರು ದಯವಿಟ್ಟು ಈ ಚಾನಲ್ನ ಫಾಲೋ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ.